ತುಂಗಾದಡದ ಮಹಿಷಿಯ ರಮ್ಯ ಪರಿಸರದಲ್ಲಿ ನೆಲೆಸಿದ ಶ್ರೀ ಸತ್ಯಸಂಧ ತೀರ್ಥರು ಪ್ರಚಂಡ ಪ್ರತಿಭಾಶಾಲಿಗಳು, ತಪಸ್ವಿಗಳು. ಅಖಿಲ ಭಾರತ ಸಂಚಾರ ಮಾಡಿ ಸಿದ್ಧಾಂತ ಪ್ರಚಾರ, ಶಿಷ್ಯ ಸಂಗ್ರಹ ಮಾಡಿದರು. ಅವರ ಬಗ್ಗೆ ಸಂಸ್ಕೃತ, ಮರಾಠಿ ಭಾಷೆಗಳಲ್ಲಿ ವಿಜಯ ಕಾವ್ಯಗಳನ್ನು ಬರೆದಿದ್ದಾರೆ. ಅದ್ವೈತಿಗಳನ್ನು ಸೋಲಿಸಿ ಆಂಧ್ರದ ವಿಜಯವಾಡದಲ್ಲಿ ಬಹುದೊಡ್ಡ ಮಠವನ್ನು ಸಂಪಾದಿಸಿದರು. ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ರಾಜಮಹೇಂದ್ರಿಯಲ್ಲಿ ನರಸಿಂಹದೇವರ, ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಅಲ್ಲದೆ ಆಂಧ್ರದ ಪೂರ್ವ ಕರಾವಳಿಗುಂಟ 108 ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ ಖ್ಯಾತಿ ಇವರದು. ಸಂಚಾರದಲ್ಲಿ ಪಂಢರಪುರಕ್ಕೆ ಬಂದಾಗ ಪಂಢರಪುರದ ವಿಠ್ಠಲನು ಸ್ವತಃ ಶ್ರೀ ಸತ್ಯಸಂಧ ತೀರ್ಥರಿಂದ ತಪ್ತ ಮುದ್ರೆಯನ್ನು ತೆಗೆದುಕೊಂಡನೆಂದು ಅವರ ಚರಿತ್ರೆಯಲ್ಲಿ ಬರುತ್ತದೆ. ಸಾಕ್ಷಾತ್ ಗಂಗೆ ಇವರಿಂದ ಬಾಗಿನ ಪಡೆದಳು. ಜ್ಯೇಷ್ಠ ಶುದ್ಧ ದ್ವಿತೀಯದಂದು ಅವರು ಮಹಿಷಿಯಲ್ಲಿ ವೃಂದಾವನಸ್ಥರಾದರು. ವಿಷ್ಣೋಃ ಪದಶ್ರಿದ್ಗೋವ್ರಾತೈಃ ಸ್ವಾಂತಧ್ವಾಂತನಿಪಾರಕಃ ಶ್ರೀಸತ್ಯಸಂಧಸೂರ್ಯೋಯಂ ಭಾಸತಾಂ ನೋ ಹೃದಂಬರೇ. ಇದು ಆಂಧ್ರಪ್ರದೇಶದ ಸಂತೇಬೆದನೂರು ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯವರ ತೀರ್ಥರು ನೆಲೆಸಿದ್ದಾರೆ. ಅವರನ್ನು ಸಮಕಾಲೀನ ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು, ಮೋಹನದಾಸರು ತಮ್ಮ ಕೀರ್ತನೆಗಳಲ್ಲಿ ಕೊಂಡಾಡಿದ್ದಾರೆ. ಸಮಕಾಲೀನ ದಿವಾನ್ ಪೂರ್ಣಯ್ಯನು ತನ್ನ ಮನೆಯನ್ನೇ ಶ್ರೀಮಠಕ್ಕೆ ದಾನ ಮಾಡಿದನು. ಅವರ ಕಾಲದಲ್ಲಿ ಶ್ರೀಮಠಕ್ಕೆ ನವರತ್ನ ಮಂಟಪ ಬಂದಿತು. ಅವರು ಮಾದನೂರಿನ ಶ್ರೀ ವಿಷ್ಣುತೀರ್ಥರ ವಿದ್ಯಾಗುರುಗಳು. ಅವರಿಗೆ ಸನ್ಯಾಸ ಆಶ್ರಮವನ್ನು ಕೊಟ್ಟವರು. ಅವರು ಶ್ರೀಮನ್ಯಾಯಸುಧಾ 2 ಅಧ್ಯಾಯಗಳಿಗೆ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಟಿಪ್ಪಣಿಗಳನ್ನು ರಚಿಸಿದರು. ರಾಮನಾಥಪುರದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಶ್ರಾವಣ ಶುದ್ಧ ಸಪ್ತಮಿಯ ದಿನ ಸಂತೇಬೆದನೂರಿನಲ್ಲಿ ವೃಂದಾವನಸ್ಥರಾದರು. ಶ್ರೀ ಸತ್ಯಸಂಧ ಸಿಂಧೂತ್ಥಃ ಶ್ರೀ ಸತ್ಯವರಚಂದ್ರಮಾಃ ಪ್ರಾರ್ಥಿತಾರ್ಥಪ್ರದೋ ನಿತ್ಯಂ ಭೂಯಸ್ಯಾದಿಷ್ಟಸಿದ್ಧಯೇ. ಇದು ಹೊಳೆಹೊನ್ನೂರು ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯಧರ್ಮ ತೀರ್ಥರು ನೆಲೆಸಿದ್ದಾರೆ. ಅವರ ಕಾಲದಲ್ಲಿ ಶ್ರೀಮಠದ ಕೀರ್ತಿ, ಸಂಪತ್ತು ಎರಡೂ ಬೆಳೆದವು. ಮೈಸೂರು ಅರಸನ ಅಪೇಕ್ಷೆಯಂತೆ ಅರಮನೆಯ ಆವರಣದಲ್ಲಿ ಶ್ರೀ ಶ್ವೇತವರಾಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಹೇಮಾವತಿ ತೀರದ ಹೊಳೆನರಸೀಪುರದಲ್ಲಿ ಈ ಹಿಂದೆ ನರಸಪ್ಪ ನಾಯಕನಿಂದ ಶ್ರೀ ವೇದವ್ಯಾಸ ತೀರ್ಥರಿಗೆ ದೊರೆತ ಶ್ರೀಮಠವನ್ನು ದಿವಾನ್ ಪೂರ್ಣಯ್ಯನು ಪುನರ್ ನವೀಕರಿಸಿ ಸುಂದರವಾದ ಬಹುದೊಡ್ಡ ಮಠವನ್ನು ಕಟ್ಟಿಸಿಕೊಟ್ಟನು. ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲೂ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಶ್ರೀ ಸತ್ಯಧರ್ಮ ತೀರ್ಥರು ಶ್ರೀಮದ್ ಭಾಗವತಾದಿ ಗ್ರಂಥಗಳ ಒಂದೊಂದು ಪದಗಳಿಗೆ ಅನೇಕ ಅರ್ಥಗಳನ್ನು ಅತ್ಯದ್ಭುತವಾಗಿ ಹೇಳಿದವರು. 10 ಗ್ರಂಥಗಳನ್ನು ರಚಿಸಿದ್ದಾರೆ. ವಿದ್ವತ್ತಿನೊಂದಿಗೆ ಅವರು ಶ್ರೇಷ್ಠ ಕಲಾವಿದರಾಗಿದ್ದರು. ಅವರು ಬರೆದ ಅನೇಕ ಚಿತ್ರಗಳು ಮತ್ತು ಸ್ವಹಸ್ತದಿಂದ ಬರೆದ ಶ್ರೀಮನ್ಯಾಯಸುಧಾ ಗ್ರಂಥಗಳು ಸಾಕ್ಷಿಯಾಗಿವೆ. ಅವರು ಶ್ರಾವಣ ವದ್ಯ ತ್ರಯೋದಶಿಯಂದು ಹೊಳೆಹೊನ್ನೂರಿನಲ್ಲಿ ವೃಂದಾವನಸ್ಥರಾದರು. ಶ್ರೀ ಸತ್ಯವರ ದುಗ್ಧಾಬ್ಧೇಃ ಉತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಇದು ಐತಿಹಾಸಿಕ ನಗರವಾದ ಮೈಸೂರು ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ನೆಲೆಸಿದ್ದಾರೆ. ಅವರ ಕಾಲದಲ್ಲಿ ಶ್ರೀಮಠವು ದೇಶಾದ್ಯಂತ ಹೆಸರುವಾಸಿಯಾಗಿತ್ತು. ಅನೇಕ ಗ್ರಾಮಗಳು, ಭೂಮಿ ಸೀಮೆಗಳು ಉಂಬಳಿಯಾಗಿ ಬಂದವು. ತತ್ವಶಾಸ್ತ್ರ, ಸಾಹಿತ್ಯ ಪ್ರಪಂಚದಲ್ಲಿ ಉನ್ನತ ಮಟ್ಟದ ಗ್ರಂಥ ದ್ವೈತದ್ಯುಮನಿ ಗ್ರಂಥಕಾರರು ಇವರನ್ನು ಸ್ತುತಿಸಿದ್ದಾರೆ. ಅನೇಕ ವಿದ್ವನ್ಮಣಿಗಳು ಇವರ ಶಿಷ್ಯರಾಗಿದ್ದರು.
ಶ್ರೀಗಳವರಿಗೆ ಗಂಗೆ ಪ್ರತ್ಯಕ್ಷಳಾಗಿದ್ದಳು. ಅದರ ಪ್ರತೀಕವಾಗಿ ಈಗಲೂ ಅವರ ವೃಂದಾವನದ ಮೇಲೆ ಸದಾಕಾಲ ಗಂಗೆ ನೆಲೆಸಿದ್ದಾಳೆ. ಮೈಸೂರು ಅರಸ ಮುಮ್ಮಡಿ ಕೃಷ್ಣರಾಜರ ಅಪೇಕ್ಷೆಯಂತೆ ಮೈಸೂರಲ್ಲೇ ನೆಲೆಸಿ ಅಲ್ಲಿಯೇ ಆಷಾಢ ಪೌರ್ಣಿಮೆಯಂದು ವೃಂದಾವನಸ್ಥರಾದರು. ಸತ್ಯಧರ್ಮಾಬ್ಧಿ ಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಕ್ ಮಮ. ಶ್ರೀ ಸತ್ಯ ಸಂಕಲ್ಪ ತೀರ್ಥರ ಹತ್ತಿರ ಇರುವ ಈ ಇನ್ನೊಂದು ವೃಂದಾವನವು ಶ್ರೀ ಸತ್ಯ ಸಂತುಷ್ಟ ತೀರ್ಥರದ್ದಾಗಿದೆ. ಅವರ ಪೂರ್ವಾಶ್ರಮದ ಹೆಸರು ಗೂಳಿ ಬಾಳಾಚಾರ್ಯ ಎಂದಾಗಿತ್ತು. ಶಾಸ್ತ್ರ ವಿಷಯಗಳಲ್ಲಿ ಗೂಳಿಯೇ ಆಗಿದ್ದರಿಂದ ಆ ಹೆಸರು ಬಂದಿತ್ತು. ಮೈಸೂರು ಅರಸರು ಅವರನ್ನು ಅತ್ಯಂತ ಗೌರವದಿಂದ ಸತ್ಕರಿಸಿ ಆಸ್ಥಾನದ ಪ್ರಮುಖ ವಿದ್ವಾಂಸರೆಂದು ಮರ್ಯಾದೆ ಮಾಡಿದ್ದರು. ಇವರಲ್ಲಿ ಪಾಠ ಹೇಳಿಸಿಕೊಂಡವರಲ್ಲಿ ಶ್ರೀವೈಷ್ಣವ ಮತದ ಆನಂದ ಆಳ್ವಾರರು ಇದ್ದದ್ದು ವಿಶೇಷವಾಗಿದೆ. ಅವರು ತಮ್ಮ ನ್ಯಾಯ ಭಾಸ್ಕರ ಗ್ರಂಥದಲ್ಲಿ ತಮ್ಮ ಗುರುಗಳಾದ ಶ್ರೀ ಸತ್ಯ ಸಂತುಷ್ಟರನ್ನು ಮುಕ್ತ ಕಂಠದಿಂದ ಸ್ತುತಿಸಿದ್ದಾರೆ. ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ಅರ್ಥಗರ್ಭಿತವಾದ ಸ್ತುತಿ ಪಂಚಕವನ್ನು ರಚಿಸಿದ್ದಾರೆ. ಶ್ರೀ ಸತ್ಯ ಸಂತುಷ್ಟ ತೀರ್ಥರು ತಮ್ಮ ಗುರುಗಳ ಹತ್ತಿರ ಫಾಲ್ಗುಣ ಅಮಾವಾಸ್ಯೆಯಂದು ವೃಂದಾವನಸ್ಥರಾದರು. ಸತ್ಯಸಂಕಲ್ಪವಾರ್ಧ್ಯುತ್ಥಃ ಸತ್ಯಸಂತುಷ್ಟಚಂದ್ರಮಾಃ ಪ್ರಾರ್ಥಿತಾಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದಾ. ಸಂತೇಬಿದನೂರಿನಲ್ಲಿ ನೆಲೆಸಿದ ಶ್ರೀ ಸತ್ಯಪರಾಯಣ ತೀರ್ಥರು ನಿರಂತರ ಸಂಚಾರ ಮಾಡುತ್ತಾ ವಾದಿ ನಿಗ್ರಹವನ್ನು ಮಾಡಿದರು. ಹೈದರಾಬಾದಿನ ಶ್ರೀಮಠದಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದರು. ಅವರ ತಪಸ್ಸಾಮರ್ಥ್ಯವನ್ನು ಕಂಡ ಮೈಸೂರು ಮಹಾರಾಜರು ಪೇಶ್ವೆ ಮೊದಲನೆಯ ವಾದಿರಾಯ ಅಲ್ಲದೆ ಅನೇಕರು ಮಠಕ್ಕೆ ಆನೆ, ಕುದುರೆ, ಒಂಟೆ, ಸವಾರರನ್ನೊಳಗೊಂಡಂತೆ ಹೇರಳವಾದ ಮುತ್ತು, ಕನಕ, ರತ್ನಗಳನ್ನು ಕಾಣಿಕೆಯಾಗಿ ನೀಡಿದ್ದರು. ಹರಿಕಥಾಮೃತ ಸಾರಕ್ಕೆ ಟಿಪ್ಪಣಿಯನ್ನು ಬರೆದ ಶ್ರೀ ಸಂಕರ್ಷಣ ಒಡೆಯರು ಇವರ ಶಿಷ್ಯರಾಗಿದ್ದರು. ಶ್ರೀ ಸತ್ಯಪರಾಯಣ ತೀರ್ಥರು ಆಶ್ವೀನ ಶುದ್ಧ ಸಪ್ತಮಿಯಂದು ಸಂತೇಬಿದನೂರಿನಲ್ಲಿ ವೃಂದಾವನಸ್ಥರಾದರು. ಸತ್ಯಸಂತುಷ್ಟದುಗ್ಧಾಬ್ಧೇಃ ಜಾತಃ ಸತ್ಯಪರಾಯಣಃ ಚಿಂತಾಮಣಿಃ ಸದಾ ಭೂಯಾತ್ ಸತಾಂ ಚಿಂತಿತಸಿದ್ಧಯೇ. ಇದು ರಾಯಚೂರು ಜಿಲ್ಲೆಯ ಆತಕೂರು ಕ್ಷೇತ್ರ. ಇಲ್ಲಿ ನೆಲೆಸಿದ ಶ್ರೀ ಸತ್ಯಕಾಮ ತೀರ್ಥರಿಗೆ ಮೈಸೂರು ಅರಸರು ತುಂಬ ಗೌರವವನ್ನು ಕೊಡುತ್ತಿದ್ದರು. ಅವರ ಅಪೇಕ್ಷೆಯಂತೆ ವರುಷದಲ್ಲಿ 6 ತಿಂಗಳು ಮೈಸೂರಲ್ಲಿ, 6 ತಿಂಗಳು ಸಂಚಾರದಲ್ಲಿ ಇರುತ್ತಿದ್ದರು. ಶ್ರೀ ಸತ್ಯಕಾಮ ತೀರ್ಥರು ಅನೇಕ ಮಂತ್ರಗಳ ಸಿದ್ಧಿಯನ್ನು ಪಡೆದಿದ್ದರು. ಮೊದಲಕಲ್ಲು ಶೇಷಶಾಸ್ತ್ರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದರೆಂಬ ಐತಿಹ್ಯವಿದೆ. ಅವರು ಪುಷ್ಯ ಬಹುಳ ಷಷ್ಠಿಯಂದು ಆತಕೂರಲ್ಲಿ ವೃಂದಾವನಸ್ಥರಾದರು. ಸತ್ಪರಾಯಣ ದುಗ್ಧಾಬ್ಧೇಃ ಸಂಜಾತಾ ಕೀರ್ತಿ ಕಾಮದ ಕಾಮಧೇನು ಸತ್ಯಕಾಮನಾಮ್ನಿ ಭೂಯಾತ್ ಸತಾಂ ಮುದೇ. ಎಂಟು ತಿಂಗಳು ಪೀಠದಲ್ಲಿದ್ದ ಶ್ರೀ ಸತ್ಯೇಷ್ಠ ತೀರ್ಥರು ತಮ್ಮ ಗುರುಗಳ ಹತ್ತಿರವೇ ಇದ್ದು ಅಧಿಕ ಜಪತಪಾದಿ ಅನುಷ್ಠಾನ ಮಾಡುತ್ತಾ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದರು. ಅವರು ಭಾದ್ರಪದ ಶುದ್ಧ ಏಕಾದಶಿಯಂದು ಆತಕೂರಲ್ಲಿ ವೃಂದಾವನಸ್ಥರಾದರು. ಸತ್ಯಕಾಮಾರ್ಣವೋದ್ಭೂತಃ ಶ್ರೀಮತ್ಸತ್ಯೇಷ್ಟ ಸದ್ಗುರುಃ ಸತಾಂ ಚಿಂತಾಮಣಿರಿವ ಚಿಂತಿತಾರ್ಥಪ್ರದೋ ಭುವಿ. ಇದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಚಿತ್ತಾಪುರ ಕ್ಷೇತ್ರ. ಇಲ್ಲಿ ಅದ್ಭುತ ಪಾಂಡಿತ್ಯ, ಅಸದೃಶ ತಪಸ್ಸಾಮರ್ಥ್ಯದ ಶ್ರೀ ಸತ್ಯಪರಾಕ್ರಮ ತೀರ್ಥರು ನೆಲೆಸಿದ್ದಾರೆ. ಅವರು ಗದ್ವಾಲ, ಮೈಸೂರು, ನಿಜಾಮ ಸಂಸ್ಥಾನಗಳಿಂದ ಗೌರವಿಸಲ್ಪಟ್ಟಿದ್ದರು. ಪುಣೆ ನಗರದಲ್ಲಿ ಕ್ಷಾಮವಿದ್ದಾಗ ವರ್ಷಾನುಗಟ್ಟಲೆ ನಗರದಲ್ಲಿದ್ದು ಅನ್ನದಾನವನ್ನು ಮಾಡಿದರು. ಕ್ರಿಸ್ತಶಕ
1878ರಲ್ಲಿ ತಿರುಪತಿಯಲ್ಲಿ ಶ್ರೀಮನ್ಮಧ್ವ ಸಿದ್ಧಾಂತೋನ್ನಾಹಿನಿ ಸಭೆಯನ್ನು ಪ್ರಾರಂಭಿಸಿದರು. ಅದು ಇಂದಿಗೂ ನಡೆದುಕೊಂಡು ಬಂದಿದೆ. ಆಶ್ವಿನ ಶುದ್ಧ ಅಷ್ಟಮಿಯಂದು ಚಿತ್ತಾಪುರದಲ್ಲಿ ವೃಂದಾವನಸ್ಥರಾದರು. ಸತ್ಯೇಷ್ಟಾರ್ಯಸರಿನ್ನಾಥಾದುದ್ಭೂತೋದ್ಭುತದರ್ಶನಃ ನಾಶಯೇತ್ ಹೃದಯಧ್ವಾಂತಂ ಸತ್ಪರಾಕ್ರಮಕೌಸ್ತುಭಃ. ಇದು ತುಂಗಭದ್ರಾ ನದಿಯ ದಡದ ಕೊರಲಹಳ್ಳಿ ಕ್ಷೇತ್ರ. ಇಲ್ಲಿ ಶ್ರೀ ಸತ್ಯವೀರ ತೀರ್ಥರು ನೆಲೆಸಿದ್ದು, ಅವರು ಮಧ್ವಮತ ಉತ್ತೇಜನಕ್ಕಾಗಿ ಶ್ರೀಮನ್ಮಧ್ವಮತ ಉತ್ತೇಜಕ ಸಭೆಯನ್ನು ಪ್ರಾರಂಭಿಸಿದರು. ಗಂಡು ಸಂತಾನವಿಲ್ಲದ 6ನೆಯ ಜಹಗೀರ್ದಾರನಿಗೆ ಸಂತಾನವನ್ನು ಅನುಗ್ರಹಿಸಿದರು. ಅವರ ಹೆಸರಿನಲ್ಲೇ ಸತ್ಯವೀರ ಮಹಾರಾಜನಾಗಿ ಆಳಿದನು. ಮಹಾರಾಜನು ಇವರ ವೃತ್ತಿಕಾ ವೃಂದಾವನವನ್ನು ಸತ್ಯ ವಿಜಯನಗರದಲ್ಲಿ ಪ್ರತಿಷ್ಠಾಪಿಸಿ ನಿರಂತರ ಸೇವೆಯನ್ನು ಮಾಡಿದನು. ಕಾರ್ತೀಕ ಶುದ್ಧ ದಶಮಿಯಂದು ಕೊರಲಹಳ್ಳಿಯಲ್ಲಿ ವೃಂದಾವನಸ್ಥರಾದರು. ಸತ್ಪರಾಕ್ರಮದುಗ್ಧಾಬ್ಧೇಃ ಸಂಜಾತಃ ಕೀರ್ತಿಚಂದ್ರಿಕಃ ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದುರಂಜಸಾ. ಇದು ಕೃಷ್ಣಾ ತಟದ ಆತ್ಕೂರು ಕ್ಷೇತ್ರ. ಸುಮಾರು 20 ವರ್ಷ ದೀರ್ಘಕಾಲ ಸರ್ವಜ್ಞಪೀಠದಲ್ಲಿದ್ದ ಶ್ರೀ ಸತ್ಯಧೀರ ತೀರ್ಥರು ದೇಶಾದ್ಯಂತ ಸಂಚರಿಸುತ್ತಾ ನಿರಂತರ ಪಾಠ ಪ್ರವಚನಗಳೊಂದಿಗೆ ವಾಕ್ಯಾರ್ಥದಲ್ಲೂ ಜಯಭೇರಿಯನ್ನು ಬಾರಿಸಿದರು. ಜ್ಯೇಷ್ಠವದ್ಯ ನವಮಿಯಂದು ಆತಕೂರಲ್ಲಿ ಹರಿಧ್ಯಾನ ಪರರಾದರು. ಸತ್ಯವೀರಾಲಬಾಲೋತ್ಥಃ ವಿದುಷಾಂ ಚಿಂತಿತಪ್ರದಃ ಸತ್ಯಧೀರಾಖ್ಯಕಲ್ಪದ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ಇದು ಗೋದಾವರಿ ತೀರದ ರಾಜಮಹೇಂದ್ರಿ ಕ್ಷೇತ್ರ. ಇಲ್ಲಿ ನೆಲೆಸಿದ ಮಹಾ ತಪಸ್ವಿಗಳಾಗಿದ್ದ ಶ್ರೀ ಸತ್ಯಜ್ಞಾನ ತೀರ್ಥರು ಕಠಿಣ ವ್ರತಗಳನ್ನು ಆಚರಿಸಿದ ಖ್ಯಾತಿ ಅವರದ್ದು. ಶ್ರೀಮನ್ಮಧ್ವ ಸಿದ್ಧಾಂತ ಅಭಿವೃದ್ಧಿಕಾರಿಣಿ ಸಭೆಯನ್ನು ಪ್ರಾರಂಭಿಸಿದರು. ಅವರ ಉಡುಪಿಯ ಯಾತ್ರೆ ಅವಿಸ್ಮರಣೀಯವಾದದ್ದಾಗಿದೆ. ಮಾಘ ಶುದ್ಧ ಏಕಾದಶಿಯಂದು ಅವರು ರಾಜಮಹೇಂದ್ರಿಯಲ್ಲಿ ವೃಂದಾವನಸ್ಥರಾದರು. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಇಪ್ಪತ್ತನೆಯ ಶತಮಾನದ ಆರಂಭ ಕಾಲದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದ ವೈದಿಕ ಧರ್ಮವು ಲುಪ್ತವಾಗುವ ಸಂದರ್ಭದಲ್ಲಿ ಶ್ರೀ ಸತ್ಯಜ್ಞಾನ ತೀರ್ಥರು ಅವತರಿಸಿದರು. ಸನಾತನ ಧರ್ಮವನ್ನು ಪುನರುಜ್ಜೀವಿಸುವುದಲ್ಲದೆ ಮಾಧ್ವ ವೇದಾಂತಕ್ಕೆ ಪುನಃ ಜೀವದಾನ ಮಾಡಿದರು. ಅಂತೆಯೇ ಅವರನ್ನು ಅಭಿನವ ಆನಂದ ತೀರ್ಥರೆಂದು ಮಾಧ್ವರೆಲ್ಲ ಗೌರವಿಸುತ್ತಾರೆ. ಅಪಾರ ಪಾಂಡಿತ್ಯ, ಚಂದ್ರಿಕಾ ಮಂಡನ ಅವರ ಮೇರುಕೃತಿಯಾಗಿದೆ. ಅಲ್ಲದೆ ಸಿವಿಲ್ ಸೂಟ್, ಸಭಾಸಾರ ಸಂಗ್ರಹ, ಗೀತಾ ಪ್ರತಿಪದಾರ್ಥ ಚಂದ್ರಿಕೆ ಮೊದಲಾದವುಗಳು ಅವರ ಇನ್ನಿತರ ಕೃತಿಗಳು. ಉದಾರ ಹೃದಯ, ಅಂತಃಕರಣ, ವಿದ್ವತ್ತು ಎಲ್ಲಿಯೇ ಇರಲಿ ಅದನ್ನು ಗುರುತಿಸಿದರು. ತಮ್ಮ ಗುರುಗಳ ಕಾಲದಲ್ಲಿ ಆರಂಭಿಸಿದ ಅಭಿವೃದ್ಧಿಕಾರಿಣಿ ಸಭೆಯ ಮೂಲಕ ಪಂಡಿತರನ್ನು ಕರೆದು ಕೈತುಂಬ ದಕ್ಷಿಣೆ ಕೊಟ್ಟು ಅವರನ್ನು ಶಾಸ್ತ್ರ ಸಾಹಿತ್ಯದಲ್ಲಿಯೇ ಮುಂದುವರಿಯುವಂತೆ ಉತ್ತೇಜನ ಕೊಟ್ಟರು. 13 ಜನ ಪೀಠಸ್ಥ ಸ್ವಾಮಿಗಳು ಅವರಲ್ಲಿ ಪಾಠ ಓದಿದ್ದಾರೆ. ಅವರುಗಳಲ್ಲಿಯ ಉಡುಪಿಯ ಅಷ್ಟಮಠಾಧೀಶ್ವರರಲ್ಲಿಯ ಶಿರೂರು ಮಠಾಧೀಶ್ವರರು, ಸುಬ್ರಹ್ಮಣ್ಯ, ಭೀಮನಕಟ್ಟೆ, ಶ್ರೀ ಭಂಡಾರಕೇರಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಮತ್ತು ಶ್ರೀ ವ್ಯಾಸರಾಜ ಮಠಾಧೀಶ್ವರರಾದ ಶ್ರೀ ಲಕ್ಷ್ಮೀಶ ತೀರ್ಥರು ಪ್ರಮುಖರು.
ಶ್ರೀ ಉತ್ತರಾದಿ ಮಠದ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದ ಶ್ರೀ ಕಿನ್ನಾಳ ಜಯಾಚಾರ್ಯರು, ಶ್ರೀ ಸತ್ಯಪ್ರಜ್ಞ ತೀರ್ಥರು ಪೂರ್ವಾಶ್ರಮದ ಶ್ರೀ ಪಾಂಡುರಂಗಿ ಜಯಾಚಾರ್ಯರು. ಇವರು ಕೂಡ ಅವರಲ್ಲಿಯೇ ಸುಧಾಂತ ಅಭ್ಯಾಸ ಮಾಡಿದವರು. ಪಂಡಿತರಿಗಂತೂ ಲೆಕ್ಕವಿಲ್ಲ. ಆ ಶಿಷ್ಯರೊಬ್ಬೊಬ್ಬರೂ ದೇಶಾದ್ಯಂತ ಮಧ್ವ ಸಿದ್ಧಾಂತ ಪತಾಕೆಯನ್ನು ಹಾರಿಸಿದರೂ ಹಾರಿಸುತ್ತಿದ್ದಾರೆ. ಅವರುಗಳಲ್ಲಿ ಪಂಡಿತ ವರಖೇಡಿ ಪ್ರದ್ಯುಮ್ನಾಚಾರ್ಯರು, ಪಂಡಿತ ವರಖೇಡಿ ನರಸಿಂಹಾಚಾರ್ಯರು, ಪಂಡಿತ ಮಳಗಿ ವೇದವ್ಯಾಸಾಚಾರ್ಯರು, ಪಂಡಿತ ಅಗ್ನಿಹೋತ್ರಿ ಯಜ್ಞ ವಿಠಲಾಚಾರ್ಯರು, ಪಂಡಿತ ಮಾಹುಲಿ ಗೋಪಾಲಾಚಾರ್ಯರು, ಪಂಡಿತ ಜಾಲಿಹಾಳ್ ಶ್ರೀನಿವಾಸಾಚಾರ್ಯರು, ಹೀಗೆ ಪಟ್ಟಿ ಬೆಳೆಯುತ್ತದೆ. ಪಂಡಿತ ಮಾಹುಲಿ ಗೋಪಾಲಾಚಾರ್ಯರು ತಮ್ಮ ಗುರುಗಳಿಂದ ಪಡೆದ ಮುಷ್ಟಿ ಮಂತ್ರಾಕ್ಷತೆಯಿಂದ 1936ರಲ್ಲಿ 7 ಜನ ಶಿಷ್ಯರೊಂದಿಗೆ ಮುಂಬಯಿಯಲ್ಲಿ ಪ್ರಾರಂಭಿಸಿದ ವಾಣಿ ವಿಹಾರ ಸಂಸ್ಕೃತ ಪಾಠಶಾಲೆಯು ಇಂದು ಶ್ರೀ ಸತ್ಯಜ್ಞಾನ ವಿದ್ಯಾಪೀಠವಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ನೂರಾರು ವಿದ್ಯಾರ್ಥಿಗಳು ಉಚಿತ ಅನ್ನ, ವಸತಿ, ವಸ್ತ್ರಗಳೊಂದಿಗೆ ಶಾಸ್ತ್ರ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಸನಾತನ ಧರ್ಮದ ರಕ್ಷಕರಾಗಿ ಹೊರಬರುತ್ತಿದ್ದಾರೆ. ಸಿದ್ಧಾಂತದ ಪ್ರಚಾರಕ್ಕಾಗಿ ಪ್ರಥಮ ಬಾರಿಗೆ ಕನ್ನಡ, ಮರಾಠಿ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಇತ್ಯಾದಿ ಭಾಷೆಗಳಲ್ಲಿ ಗ್ರಂಥಗಳನ್ನು ಪ್ರಕಟಿಸಿ ಮಧ್ವ ಸಿದ್ಧಾಂತವು ಜನಸಾಮಾನ್ಯರಿಗೆ ಮುಟ್ಟುವಂತೆ ಮಾಡಿದರು. ಅವರು ನೀಡಿದ ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ, ಚಿನ್ನ ರಜತ ಪಾತ್ರೆಗಳ ದಾನಕ್ಕೆ ಲೆಕ್ಕವಿಲ್ಲ. ಜಾತಿ, ಮತ, ಪಂಥ, ಕುಲಗಳ ಭೇದವೆಣಿಸದೆ ಅನ್ನದಾನ ಮಾಡಿದರು. ಒಂದು ಅಂದಾಜಿನಂತೆ ಅಂದಿನ ದಿನಗಳಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿದ ಜನರು ಶ್ರೀ ಮೂಲರಾಮನ ಪ್ರಸಾದದಿಂದ ತೃಪ್ತರಾಗಿದ್ದಾರೆ. 3 ದಶಕಗಳ ಕಾಲ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಚೈತ್ರ ಶುದ್ಧ ಅಷ್ಟಮಿಯಂದು ಪಂಢರಪುರದಲ್ಲಿ ಹರಿಧ್ಯಾನಪರರಾದರು. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಮೂರು ವರ್ಷ ಸರ್ವಜ್ಞ ಪೀಠದಲ್ಲಿದ್ದ ಶ್ರೀ ಸತ್ಯಪ್ರಜ್ಞ ತೀರ್ಥರು ಅದ್ಭುತ ಪಾಂಡಿತ್ಯವನ್ನು ಹೊಂದಿದವರು. ಪೂರ್ವಾಶ್ರಮದಲ್ಲಿ ಶ್ರೀ ಸತ್ಯಜ್ಞಾನ ತೀರ್ಥರ ಬಹುಮುಖ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ ಅವರ ಕನಸುಗಳನ್ನೆಲ್ಲ ನನಸಾಗಿಸಿದವರು. ಚೈತ್ರ ಶುದ್ಧ ದ್ವಿತೀಯದಂದು ಆತುಕೂರಿನಲ್ಲಿ ವೃಂದಾವನಸ್ಥರಾದರು. ಪ್ರಾವೋಚದ್ಯೋಧಿಕಂ ನ್ಯಾಯ ಸುಧಾ ವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞ ಕುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ. ಅಪೂರ್ವ ಪಾಂಡಿತ್ಯ, ತಪಸ್ಸುಗಳಿಗೆ ಹೆಸರಾದವರು ಶ್ರೀ ಸತ್ಯಾಭಿಜ್ಞ ತೀರ್ಥರು. ಅವರು 3 ವರ್ಷ ಸರ್ವಜ್ಞ ಪೀಠದಲ್ಲಿದ್ದರು. ಅವರ ರಾಮೇಶ್ವರ ಯಾತ್ರೆ ಪ್ರಸಿದ್ಧವಾಗಿದೆ. ಸಾಗರ ಮಧ್ಯದಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಿರುಗಾಳಿಗೆ ಸಿಕ್ಕು ಸಂಸ್ಥಾನಕ್ಕೆ ಧಕ್ಕೆಯಾಗುವ ಸಂದರ್ಭದಲ್ಲಿ ಶ್ರೀ ಮೂಲರಾಮನನ್ನು ಸ್ಮರಿಸಿ ಸಂಸ್ಥಾನವನ್ನು ಆಚಂದ್ರಾರ್ಕವಾಗಿ ಉಳಿಸಿದ ಮಹಾತಪಸ್ವಿಗಳು. ಪುಷ್ಯವದ್ಯ ಸಪ್ತಮಿಯಂದು ಅವರು ರಾಣೆಬೆನ್ನೂರಿನಲ್ಲಿ ವೃಂದಾವನಸ್ಥರಾದರು. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ. ಇದು ದಕ್ಷಿಣ ಪಿನಾಕಿನಿ ತೀರದಲ್ಲಿರುವ